ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಮೊದಲಾಗಿ ಶ್ರೀ ಗುರು ಪರಂಪರೆಗೂ ಪ್ರಭು ಶ್ರೀ ಸೀತಾರಾಮಚಂದ್ರ ಸ್ವಾಮಿಗೂ ಶ್ರೀ ಆಂಜನೇಯನಿಗೂ ಪ್ರಣಾಮಗಳನ್ನು ಸಲ್ಲಿಸಿ, ಗುರುಪೀಠದ ಮುಂಭಾಗದಲ್ಲಿ ವಿನೀತರಾಗಿ ಶ್ರದ್ಧೆ ಭಕ್ತಿಗಳಿಂದ ಕೂಡಿದವರಾಗಿ ಉಪಸ್ಥಿತರಾದ ಎಲ್ಲ ಗುರುಸೇವಕ ಶಿಖಾಮಣಿಗಳು, ಗುರುಸೇವಕರು ಅನೇಕ, ಈ ಗುರಿಕಾರರು ಶಿಖಾಮಣಿಗಳು ಆ ಗುರುಸೇವಕರಿಗೆ. ಅಂತಹ ಎಲ್ಲ ಗ್ರಾಮೀಣಿಗಳಿಗೆ, ಗುರಿಕಾರರುಗಳಿಗೆ ಮೊದಲಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಇದು ನಿಮ್ಮ ದಿನ, ಚಾತುರ್ಮಾಸ್ಯದ ಮಧ್ಯೆ ಬರುವಂಥ ನಿಮ್ಮ ಕೂಡುವಿಕೆಯ, ನಿಮ್ಮ ಸೇವೆಯ ಒಂದು ಸುದಿನ, ಮಹಾದಿನ. ನೀವು ಅದಕ್ಕೆ ಸ್ಪಂದಿಸಿದ್ದೀರಿ, ಎಲ್ಲ ಬಂದಿದ್ದೀರಿ. ಅನೇಕರಿಗೆ ಬರಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಈ ಸಮಯದಲ್ಲಿ ನೆನಪಿಸಿಕೊಳ್ತೇವೆ, ಅವರಿಗೆ ಆಶೀರ್ವಾದ ಮಾಡ್ತೇವೆ ಇಲ್ಲಿಂದಲೇ. ಈ ದಿನ 1008 ಸಂಖ್ಯೆಯ ನವಗ್ರಹ ಶಾಂತಿ ನಡೆದಿದೆ. ಪ್ರತಿ ವರ್ಷವೂ ನಡೆಯುವಂಥದ್ದು, ನಿಮ್ಮ ಪರವಾಗಿ ಗುರುಪೀಠದ ಕಡೆಯಿಂದ ನಡೆಯುವಂಥದ್ದು, ಮಠವೇ ಮಾಡಿಸುವಂಥದ್ದು ನಿಮ್ಮ ಪರವಾಗಿ. ಯಾವುದೇ ಗ್ರಹಚಾರ ಇದ್ರು ಅದು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಇರ್ಬೋದು, ಸೇವಾ ಕ್ಷೇತ್ರದಲ್ಲಿ ಇರ್ಬೋದು. ವೈಯಕ್ತಿಕ ಬದುಕಿನ ಗ್ರಹಚಾರವು ಸೇವಾ ಕ್ಷೇತ್ರಕ್ಕೆ ಅಡ್ಡ ಬರ್ತದೆ. ಸೇವಾ ಕ್ಷೇತ್ರದ ಗ್ರಹಚಾರವಂತೂ ಹೇಗೂ ಅಲ್ಲಿ ತೊಂದರೆ ಮಾಡೇ ಮಾಡ್ತದೆ. ಹೀಗೆ ನಿಮ್ಮ ಅಡೆತಡೆಗಳನ್ನ ನಿವಾರಿಸಬೇಕು, ನಿಮ್ಮ ಕ್ಲೇಶ ಕಂಟಕ ಬಾಧೆಗಳನ್ನ ನಿವಾರಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ನವಗ್ರಹ ಶಾಂತಿ ಮತ್ತು ಮೃತ್ಯುಂಜಯ ಹವನ, ಅದು ನಿಮ್ಮ ಆರೋಗ್ಯದ ಸಲುವಾಗಿ, ನಿಮ್ಮ ಆಯುಸ್ಸಿನ ಸಲುವಾಗಿ, ನೀವೆಲ್ಲ ಆರೋಗ್ಯವಂತರಾಗಿ ಬದುಕಿ ಬಾಳ್ಬೇಕು ಎನ್ನುವ ಒಂದು ಹಾರೈಕೆಯಿಂದ ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಬೇರೆ ಏನು ಕಾಣಿಕೆ ಕೊಡೋಕೆ ಸಾಧ್ಯ, ನಿಮ್ಗೆ ಏನು ಆಶೀರ್ವಾದ ಕೊಡೋಕೆ ಸಾಧ್ಯ, ಇದೇ ನಿಮ್ಗೆ ಉಡುಗೊರೆ ಅನ್ನೋ ಅರ್ಥದಲ್ಲಿ ಮಾಡ್ತಾ ಇರುವಂಥದ್ದು. ಇನ್ನು ಗಂಗಾಜಲ ಮತ್ತು ಭಸ್ಮ ಪ್ರಸಾದ ನಿಮ್ಗೆ ಇನ್ನು ಮಂತ್ರಾಕ್ಷರ ಸಮಯದಲ್ಲಿ ಪ್ರಾಪ್ತ ಆಗ್ತದೆ. ಅದಲ್ಲದೆ 10,000 ಸಂಖ್ಯೆಯ ಆಂಜನೇಯ ಹವನ ಕೂಡ ನಡೆದಿದೆ. ಯಾಕಂದ್ರೆ ಸೇವೆಗೆ ಮತ್ತೊಂದು ಹೆಸರು ಆಂಜನೇಯ ಅಂದ್ರೆ, ಶಕ್ತಿಯೂ ಹೌದು. ಆಂಜನೇಯ ಅಂದ್ರೆ ಶಕ್ತಿ ಅಂದ್ರೆ ಆಂಜನೇಯನೇ. ಅದಕ್ಕೊಂದು ಮತ್ತೊಂದು ಉದಾಹರಣೆ, ನಿಮಗೆ ಶಕ್ತಿ ಬರಬೇಕು. ಹಲವು ಬಾರಿ ಮನಸ್ಸಿರ್ತದೆ, ಅದು ಶಕ್ತಿ ಇರೋದಿಲ್ಲ, ಅಥವಾ ಶಕ್ತಿ ಇಲ್ಲ ಅಂತ ಅನ್ನಿಸಿಬಿಡುತ್ತದೆ ನಮಗೆ. ಇದು ಒಂದು ರೋಗವೇ. ಹಾಗಾಗ್ಬಾರ್ದು. ಶಕ್ತಿ ಇರಬೇಕು ಮತ್ತು ನಿಮಗದು ಭಾಸ ಆಗ್ಬೇಕು. ಹನುಮಂತನಿಗೆ ಹಾಗಾಯ್ತಂತೆ, ಶಕ್ತಿ ಇತ್ತು, ಅದರದು ಭಾಸ ಆಗಲಿಲ್ಲ ನನಗೆ ಶಕ್ತಿ ಇದೆ ಅಂತ. ಜಾಂಬು ಅಂತ ಹೇಳುವವರೆಗೆ ಹಾಗೆ ಇತ್ತು ಅಂತ ನಾವು ಕೇಳ್ತೇವೆ. ಹಾಗೆ ನಿಮಗೆ ನಿಮ್ಮ ಶಕ್ತಿಯ ಭಾಸ ಆಗ್ಬೇಕು, ಶಕ್ತಿಯ ಆವಾಹನೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಆಂಜನೇಯ ಶಿವನ ಇದೆಲ್ಲ ಎಂದು ನೆರವೇರದೆ ನೀವೆಲ್ಲ ಭಾಗಿಯಾಗಿದ್ದೀರಿ. ವೈದಿಕರು ತುಂಬಾ ಪ್ರೀತಿಯಿಂದ ನಡೆಸಿಕೊಟ್ಟಿದ್ದಾರೆ. ಅವರು ಏನನ್ನೂ ತೆಗೆದುಕೊಂಡಿಲ್ಲ, ನಿಸ್ಪೃಹವಾಗಿ. ಹಿಂದೊಂದು ಕಾಲದಲ್ಲಿ ಗುರಿಕಾರರು ಮತ್ತು ವೈದಿಕರು ಅಂದ್ರೆ ಇದು ಉತ್ತರ ದಕ್ಷಿಣ ಅನ್ನೋ ಹಾಗೆ ಮಾತುಕತೆಗಳು ನಡೀತಾ ಇತ್ತು. ಆದ್ರೆ ಇವತ್ತಿನ ಕಾರ್ಯಕ್ರಮ ಹೇಗಿದೆ ಅಂದ್ರೆ, ಗುರಿಕಾರರ ವತಿಯಿಂದ ನಡೀತಾ ಇರುವಂತಹ ಹವನ ಅವರ ಸಲುವಾಗಿ ನಡೀತಾ ಇರುವಂಥದ್ದು. ವೈದಿಕರು ಕ್ರಿಯಾದಕ್ಷಿಣೆಯನ್ನೇ ಸ್ವೀಕಾರ ಮಾಡದೆ ಕೇವಲ ಸಾಂಕೇತಿಕವಾಗಿ ಮಾತ್ರ ಆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಅವರ ಸೇವೆಯನ್ನು ಮಾಡಿದ್ದಾರೆ, ಹೆಚ್ಚಿನ ಸೇವೆಯನ್ನು ಕೂಡ ವೈದಿಕರುಗಳು ಮಾಡಿದ್ದಾರೆ. ಆ ರೀತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ. ನಿಮಗೆಲ್ಲ ಆಶೀರ್ವಾದ. ಮೊಟ್ಟ ಮೊದಲನೇದಾಗಿ ನಿಮ್ಮನ್ನು ಯಾಕೆ ಬರಮಾಡ್ಕೊಂಡಿದ್ದೀವಿ ಇಲ್ಲಿಗೆ ಅಂದ್ರೆ, ನಿಮಗೆ ಒಬ್ಬೊಬ್ಬರಿಗೂ ಕೂಡ ಆಶೀರ್ವಾದ ಮಾಡುವ ಸಲುವಾಗಿ ನಿಮ್ಮನ್ನು ಬರಮಾಡ್ಕೊಂಡಿರುವಂತದ್ದು. ನಿಮಗೆ ಇನ್ನೇನೋ ಕೆಲಸ ಹಚ್ಚಲಿಕ್ಕೆ ಬರಮಾಡ್ಕೊಂಡಿದ್ದು ಅಂತ ಅನ್ಕೊಳ್ಬೇಡಿ. ಹಾಗಲ್ಲ, ನಿಮ್ಗೆ ಪಾಪ ಕೈಯೆಲ್ಲ ಮೈಯೆಲ್ಲ ಕೆಲಸ ಇದೆ ನಿಮಗೆ ಈಗಾಗಲೇ. ಹಾಗಾಗಿ ಅದಲ್ಲ, ಒಂದು ದಿನ ಗುರಿಕಾರರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಇರಲಿ ಎನ್ನುವ ಕಾರಣಕ್ಕೆ ಈ ದಿನ ಇದು ಇರುವಂತದ್ದು. ಹಾಗಾಗಿ ನಿಮ್ಗೆಲ್ಲ
ಮನಸಾರೆ ಮಾಡುವಂತ ಆಶೀರ್ವಾದ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿಯರು ಮತ್ತು ನಮ್ಮ ಅದ್ಭುತವಾದ ಗುರು ಪರಂಪರೆ ನಿಮ್ಮನ್ನು ಸದಾ ಕಾಯಲಿ. ಮನೆಯೊಳಗೆ ಹೊರಗೆ, ಮನೆ ವಿಷಯದಲ್ಲಿ ಮತ್ತು ಸೇವೆ ವಿಷಯದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ನಿಮ್ಮನ್ನ ಈ ಆಶೀರ್ವಾದ ಕಾಯಲಿ, ನಿಮಗದು ಒಳ್ಳೆದನ್ನು ಮಾಡಲಿ ಎಂಬುದಾಗಿ ಈ ಸಮಯದಲ್ಲಿ ನಿಮ್ಮನ್ನ ನಾವು ಹಾರಿಸುವಂಥದ್ದು. ಕುಟುಂಬಕ್ಕೂ, ನಿಮ್ಮ ಕುಟುಂಬಕ್ಕೂ, ಒಂದು ಬಳಗಕ್ಕೂ ಎಲ್ಲರಿಗೂ ಆಶೀರ್ವಾದ. ಅವರು ತ್ಯಾಗ ಮಾಡ್ತಾರೆ. ಯಾಕಂದ್ರೆ ಈ ಗುರಿಕಾರನಾದವನು ಅವನು ಹೆಚ್ಚು ಸಂಚಾರ ಮಾಡ್ತಾ ಇರ್ಬೇಕಾಗ್ತದೆ. ಮನೆಯಲ್ಲಿ ಅವನು ಯಾವಾಗಲೂ ಇರ್ಲಿಕ್ಕಾಗ್ತದೆ ಅಂತ ಏನಿಲ್ಲ. ತ್ಯಾಗ ಮನೆಯವ್ರದ್ದು ಕೂಡ ಇರ್ತದೆ. ಇವರ ಕೆಲಸವನ್ನು ಅವ್ರು ಮಾಡ್ಬೇಕಾಗ್ತದೆ ಎಷ್ಟೋ ಬಾರಿ. ಹಾಗಾಗಿ ಇವರಿಗೂ ಎಲ್ಲ ಈ ಸಮಯದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡಬಯಸ್ತೇವೆ. ಒಂದು ದೊಡ್ಡ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ರಿ. ಅದು ಪ್ರತಿ ವರ್ಷದ ಕ್ರಮಕ್ಕಿಂತ ಭಿನ್ನ. ಪ್ರತಿ ವರ್ಷ ಬಹಳ ವಿಳಂಬವಾಗಿ, ಅಂದ್ರೆ ಆಗಿನ ಲೆಕ್ಕದಲ್ಲಿ ವಿಳಂಬ ಅಲ್ಲ ಅದು, ಈಗ ಹಾಗ ಕಾಣ್ತಾ ಉಂಟು ಅದು ವಿಳಂಬ ಅನ್ನೋ ರೀತಿಯಲ್ಲಿ. ಆಮಂತ್ರಣವು ಬಹಳ ತಡವಾಗಿ ತಲುಪ್ತಾ ಇತ್ತು, ಚಾತುರ್ಮಾಸದ ಆಮಂತ್ರಣ ಶಿಷ್ಯರಿಗೆ. ಹಾಗೆ ಕಾಣಿಕೆ ಕೂಡ ತಡವಾಗಿ ಬಂದು ತಲುಪ್ತಾ ಇತ್ತು ಮಠಕ್ಕೆ. ಈ ಪುನಃ ಹೇಳುವಂಥದ್ದು, ಈಗ ಹೋಲಿಸಿದ್ರೆ ತಡ ಅದು ಅಂತ. ಕಳೆದ ವರ್ಷ ನೀವು ಇಷ್ಟು ವರ್ಷ ತಡ ಮಾಡಿದ್ರಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರುವಂಥದ್ದಲ್ಲ. ಆಗ ಹೇಗೆ ಸೂಚನೆ ಇತ್ತು ಹಾಗೆ ಮಾಡಿದ್ದೀರಿ. ಆದರೆ ಈ ವರ್ಷ ವಿಶೇಷವಾದ ಚಾತುರ್ಮಾಸ ಇದು. ಸಮಯಕ್ಕೆ ಸಾಕಷ್ಟು ಮುಂಚಿತವಾಗಿ ಹತ್ರ 2 ತಿಂಗಳು ಮೊದಲೇ ನಮಗೆ ಆಮಂತ್ರಣ ಪತ್ರಿಕೆ ನಿಮ್ಮ ಕೈಗೆ ಸಿಕ್ಕಿರುವಂಥದ್ದು. ನೀವು ಎಲ್ಲರಿಗೂ ಶಿಷ್ಯರಿಗೆ ಕೊಟ್ಟು ಆಮಂತ್ರಣ ಮಾಡಿದ್ದೀರಿ. ನೀವೆಲ್ಲ ಸಂಗ್ರಹವನ್ನು ಕೂಡ, ಸಂಗ್ರಹ ಅಂತ ಆ ಶಬ್ದ ಬಳಸಬೇಕಾಗಿಲ್ಲ, ಅಧ್ಯಕ್ಷರು ಹೇಳಿದ ಹಾಗೆ ಅದೊಂದು ಸಮರ್ಪಣೆ. ಇದು ಸಂಗ್ರಹ ಅನ್ನುವಾಗ ಒಂದು ಬೇರೆ ಧ್ವನಿ ಬರ್ತದೆ ಅದರಲ್ಲಿ. ಸಮರ್ಪಣೆ ಇದು. ನೀವೇನು ಯಾರಿಗೂ ಒತ್ತಾಯ ಮಾಡ್ಬೇಕಾಗಿ ಬರೋದಿಲ್ಲ. ತಾನಾಗಿ ಅದು ಹೋಗಿ ಮುಟ್ಟಿದ್ರೆ ಸಾಕು, ನೆನಪು ಮಾಡಿದ್ರೆ ಸಾಕು ಬರುವಂಥದ್ದು ಅಂತ. ಅದು ಬಂದಿದೆ. ದೊಡ್ಡ ಮೊತ್ತದ ಸಮರ್ಪಣೆ ನೆರವೇರಿದೆ. ಈ ದಿನದ ಸೇವೆಗೆ ಏನು ಶುಲ್ಕ ಅಂತ ಇದೆಯೋ, ಒಂದು ಸೇವೆಗೆ ಒಂದು ಇಂತಿಷ್ಟು ಒಂದು ಮೊತ್ತ ಅಂತ ನಿಗದಿ ಮಾಡಿದೆಯೋ ಅದನ್ನು ಕೂಡ ಗುರಿಕಾರರಿಗೆ ವಿನಾಯಿತಿ, ಗುರಿಕಾರ ದಿನದಂದು ಅದನ್ನು ತೆಗೆದುಕೊಳ್ಳೋದಕ್ಕೆ ಇಲ್ಲ ಅಂತ ನಾವು ಸೂಚನೆ ಕೊಟ್ಟಿರುವಂಥದ್ದು. ಸರ್ವ ಸೇವೆಗೆ ಒಂದು ಮೊತ್ತ ಅಂತ ಇದೆಯಲ್ಲ ಅದನ್ನ. ಆದರೂ ಈ ಮುಳ್ಳೇರಿಯ ಮಂಡಲದ ಗುರಿಕಾರರು ವೈಯಕ್ತಿಕವಾಗಿ ಅವರ ಸ್ವಪ್ರೇರಣೆಯಿಂದ ಸಂಗ್ರಹ ಮಾಡಿ ಒಂದಷ್ಟು ಮೊತ್ತವನ್ನ, ಒಂದು ವೇದ ಪೋಷಕ, 1.5 ವೇದ ಪೋಷಕ ಅಂತ ಅನ್ಬೋದು ಬೇಕಿರೋದನ್ನ, ಅದನ್ನ ಸಮರ್ಪಣೆ ಮಾಡಿದ್ದಾರೆ ಇವತ್ತು. ಅದೆಲ್ಲ ನಿಮ್ಮ ಭಾವನೆಯನ್ನ ತೋರಿಸುವಂಥದ್ದು. ಬೇರೆ ಬೇರೆ ಕಡೆ ಸಭೆಗಳು, ಸಂವಾದ ಸಭೆಗಳು, ಈ ಗುರಿಕಾರರ ಗುರುಮಾರ್ಗ ಎನ್ನುವ ಆ ಒಂದು ಏನು ಪುಸ್ತಿಕೆ ಬಂತೋ ಅದನ್ನು ಆಧರಿಸಿರ್ತಕ್ಕಂಥ ಸಂವಾದ ಸಭೆಗಳು ಅಲ್ಲಲ್ಲಿ ನಡೆದು 805 ಗುರಿಕಾರರು ಇದರಲ್ಲಿ ಭಾಗವಹಿಸಿದ್ರು. ಇದು ಒಂದು ಒಳ್ಳೆ ಕೆಲಸ ಆಗಿದೆ. ಯಾಕೆಂದ್ರೆ ಕೇಳುವವರೇ ಇಲ್ಲ, ನಾವು ಕೆಲಸ ಮಾಡ್ತಾ ಇರ್ಬೇಕು ಅಷ್ಟೇ ಅನ್ನೋ ಹಾಗಿರುವ ಆ ವಾತಾವರಣಕ್ಕಿಂತ ಈಗ ಹೋಗಿ ಗುರಿಕಾರರ ಜೊತೆಗೆ ಒಂದು ಸಂವಾದ ಮಾಡ್ತಕ್ಕಂಥ ಸಂದರ್ಭ ಏರ್ಪಡ್ತಲ್ಲ, ಇದು ಬಹಳ ಒಳ್ಳೇದು. ಈ ರೀತಿಯ ಸಂವಾದಗಳು ನಡಿಬೇಕು ಇನ್ನು ಮುಂದೆಯೂ ಕೂಡ. ಆ ಪುಸ್ತಕ ಕಾಲಕ್ಕೆ ಪರಿಷ್ಕಾರಕ್ಕೆ ಒಳಪಡಬೇಕು. ನಮ್ಮ ಹುಳಿ ಭಟ್ರು ಅವರ ಆಶಯ ತುಂಬಾ ಸರಿ ಇದೆ. ಅದೇನು ಈಗ ಇದ್ದಾಗಲೇ ಯಾವಾಗಲೂ ಇರ್ತದೆ ಅಂತ ಏನಿಲ್ಲ. ಕಾಲಕ್ಕೆ ಅದಕ್ಕೆ ಪರಿಷ್ಕಾರಗಳು ಬೇಕಾಗ್ತವೆ. ಗುರಿಕಾರರ ಸಲಹೆ, ಅನುಭವದ ಆಧಾರದ ಮೇಲೆ ಅದನ್ನ ಇನ್ನೂ ನಾವು ವರ್ಷ ಸಾಂದರ್ಭಿಕವಾಗಿ ಅದನ್ನ ಪರಿಷ್ಕರಿಸಬೇಕಾಗ್ತದೆ. ಹಾಗಾಗಿ ಅದನ್ನು ನೀವೆಲ್ಲರೂ ಇಟ್ಕೊಳ್ಳಿ. ಆ ಪ್ರಕಾರ ಅಲ್ಲಿ ಅದು ತೋರಿಸಿದ ಬೆಳಕಿನಲ್ಲಿ ನಡಿಬೇಕಾದ ಸಂದರ್ಭ ಇದೆ. ಅದನ್ನು ಕೂಡ ನಮಗೆ ನಾವು ನೆನಪು ಮಾಡ್ತಾ ಇದ್ದೇವೆ. ಇನ್ನು ವೈದಿಕ ಮತ್ತು ಗುರಿಕಾರರ ಸಂವಾದ ಒಟ್ಟಿಗೆ ಇಟ್ಕೊಂಡು ಸಭೆ ನಡೆಯುವಂಥದ್ದು ಅದೊಂದು ಅಪೇಕ್ಷೆ ಇದೆ. ಅದು ಆಗ್ಬೇಕಾಗಿದೆ ಇನ್ನು ಮುಂದೆ ಬರೋ ದಿನಗಳಲ್ಲಿ. ಅಲ್ಲಲ್ಲಿ ಅದನ್ನ ಒಳ್ಳೆ ರೀತಿಯಿಂದ ಮಾಡಿ ಎಂಬುದಾಗಿ ನಿಮಗೆ ಈ ಸಮಯದಲ್ಲಿ ಹೇಳಬಯಸ್ತೇವೆ. ಇನ್ನು ಮುಂದೆ ಸಂಸ್ಥಾನದ ಸವಾರಿ ಏನಿದೆ ಅದೊಂದು ಚೂರು ಭಿನ್ನವಾಗಿ ನಡಿಬೇಕು ಅನ್ನೋ ಮನಸ್ಸು ನಮ್ದು. ಅದೊಂದು ಜ್ಞಾನಯಾನವಾಗಿ ನಡಿಬೇಕು ಅಂತ. ಇವತ್ತು ನೀವು ಈಗಾಗಲೇ ಒಂದು ಪ್ರವಚನ ಕೇಳಿದಿರಿ, ಗಂಟೆಗಟ್ಟಲೆ ಕೂತು ಕೇಳಿ ಪುನಃ ಬಂದು ಕೇಳ್ತಾ ಇದ್ದೀರಿ. ಈಗ ಅದೇನು ಅಂದ್ರೆ ಈ ಗುರುಪೀಠದಿಂದ ಶಿಷ್ಯರಿಗೆ ಬದುಕಿನ ಮಾರ್ಗದರ್ಶನ ಆಗಬೇಕು ಅಂತ. ಎಲ್ಲ ಮರೆತು ಹೋಗ್ತಾ ಇದೆ, ಎಲ್ಲ ಬಿಟ್ಟು ಹೋಗ್ತಾ ಇದೆ. ಇವತ್ತು ನಮಗೆ ಹೇಗೆ ಊಟ ಮಾಡಬೇಕು, ಹೇಗೆ ಮಲಗಬೇಕು ಯಾವುದು ನಮಗೆ ನೆನಪಿಲ್ಲ. ಮುಂದಿನ ಪೀಳಿಗೆಗಂತೂ ಏನೇನೂ ಇಲ್ಲ. ಹೀಗಾಗ್ತಾ ಇದೆ. ಹಾಗಾಗಿ ಒಂದು ಮಾರ್ಗದರ್ಶನ, ಒಂದೊಂದು ಕಾರ್ಯವನ್ನು ಹೇಗೆ ಮಾಡಬೇಕು, ಯಾವುದು ಸರಿ, ಈ ಪದ್ಧತಿಗಳ ಔಚಿತ್ಯ ಅರ್ಥ ಏನು ಅನ್ನೋದನ್ನ ಗುರುಪೀಠವೇ ಶಿಷ್ಯರಿಗೆ ಹೇಳಬೇಕಾಗಿರುವಂಥದ್ದು. ಕಾಲಕ್ಕೆ ಮುಗುಳಿ ಭಟ್ರು ಆಗ ಹೇಳಿದ ಹಾಗೆ ಅವರ ಶಿಷ್ಯನ ನಡವಳಿಕೆ ಹೇಗಿರಬೇಕು ಅಂತ, ಅದಕ್ಕೆ ಇರ್ತಕ್ಕಂಥ ಒಂದು ಬುದ್ಧಿ ಸಮಾಚಾರ,
ಅದನ್ನ ಮಠ ಕೊಡ್ಬೇಕಲ್ಲ, ಗುರುಪೀಠ ಕೊಡ್ಬೇಕಲ್ಲ, ಆ ಕಾರ್ಯ ಆಗ್ಬೇಕು. ನಮ್ಮಲ್ಲಿ ಯಾರೇ ಗುರುಭಿಕ್ಷೆಯನ್ನು ಅಪೇಕ್ಷೆ ಪಟ್ಟಿದ್ರು, ಸಂಸ್ಥಾನದ ಶ್ರೀ ವಸತಿಯನ್ನ ನಿಮ್ಮ ವ್ಯಾಪ್ತಿಯಲ್ಲಿ ಯಾರೇ ಅಪೇಕ್ಷೆ ಪಟ್ಟಿದ್ರು, ನೀವು ಅವರಿಗೆ ಹೇಳ್ಬೇಕಾಗಿದ್ದು, ಇದು ಗುರುಗಳು ಬಂದ್ರು ಎಲ್ಲರಿಗೂ ಮಂತ್ರಾಕ್ಷತೆ ಪ್ರಾಪ್ತ ಆಯ್ತು, ಕೆಲವರು ಅವರವ್ರ ಕಷ್ಟ ನಿವೇದನೆ ಮಾಡ್ಕೊಂಡ್ರು, ಅಲ್ಲಿಗೆ ಮುಗೀತು ಅನ್ನೋ ತರ ಮಾಡಬೇಡಿ. ಅದ್ರ ಬದಲಿಗೆ ಹೇಗೆ ಸಂಧ್ಯಾವಂದನೆ ಮಾಡಬೇಕು, ಹೇಗೆ ಆಚಮನ ಮಾಡಬೇಕು, ಹೇಗೆ ಕುಳಿತುಕೊಳ್ಬೇಕು, ಹೇಗೆ ಉಡುಗೆ ತೊಡುಗೆ ಇರಬೇಕು ನಮ್ದು, ಹೇಗೆ ಊಟ ಮಾಡಬೇಕು, ಪ್ರಾಣಾಗ್ನಿಹೋತ್ರದ ಒಂದು ವಿಧಾನ ಏನು, ಇಂತಹದ್ದನ್ನ ಒಂದು ಜೀವನಕ್ಕೆ ಬೇಕಾದ್ದನ್ನ. ಈಗ ವೇದಾಂತವೇ ಹೇಳಿದ್ರೆ ಅದು ಕೇಳಲಿಕ್ಕೆ ಸಾಧ್ಯವೋ ಇಲ್ವೋ ಅದನ್ನ ಪ್ರತ್ಯೇಕ ನೋಡ್ಬೇಕು ನಾವು, ಎಷ್ಟು ಜನರಿಗೆ ಸಾಧ್ಯ ಆದ್ರೆ ಇದು ಹಾಗಲ್ಲ ಅಂತ. ನಿತ್ಯ ದಿನಚರಿಯೆ ಅಲ್ಲಿಯೇ ಮಾರ್ಗದರ್ಶನ ಆಗಬೇಕಾಗಿರುವಂತಹ ಅಗತ್ಯ ಇದೆ, ಮಾಡುವ ಇಚ್ಛೆ ಇದೆ, ಆದ್ರೆ ಏನು ಅಂತ ಗೊತ್ತಿಲ್ಲ, ಇಂಥ ಸಂದರ್ಭ ಇದೆ. ಹಾಗಾಗಿ ಈ ಪ್ರತಿಯೊಂದು ಗುರುಭಿಕ್ಷೆಯೂ ಕೂಡ ಒಂದು ಆ ಸವಾರಿ ಜ್ಞಾನಯಾನವಾಗಿ ನಡಿಬೇಕು. ಆ ಗುರುಭಿಕ್ಷೆ ನಡೆಯುವ ಮನೆಗಳು ಜ್ಞಾನ ಕೇಂದ್ರಗಳಾಗಬೇಕು. ಅಲ್ಲಿ ಬಂದವರಿಗೆ ಏನಾದ್ರು ಒಂದು ಸಿಗಬೇಕು, ಜೀವನದಲ್ಲಿ ಹೇಗಿರ್ಬೇಕು ಅನ್ನೋ ಬಗ್ಗೆ ಮಾರ್ಗದರ್ಶನ ಸಿಗಬೇಕು. ಅದೇ ರೀತಿಯಲ್ಲಿ ಆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು. ತುಂಬಾ ಅವಸರದ ಒಂದು ದಿನದ ಅಂಥ ಕಾರ್ಯಕ್ರಮಗಳು ಕಷ್ಟ ಆಗ್ಬೋದು, ಯಾಕೆಂದ್ರೆ ಬಂದು ಹೋಗ್ಲಿಕ್ಕೆ ಸರಿ ಆಗ್ತದೆ, ಮತ್ತೇನು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಳೆ ಸಂಪ್ರದಾಯ ಬಲ್ಲವ್ರನ್ನ ಕೇಳಿದ್ರೆ ಈ ಒಂದು ದಿನದ ಕಾರ್ಯಕ್ರಮ ಎಲ್ಲ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ. ಗುರುಗಳ ಸವಾರಿ ಅಂದ್ರೆ ಸ್ವಲ್ಪ ವಿಸ್ತಾರವಾಗಿ ಆಗ್ಲಿಕ್ಕಿರುವಂಥದ್ದು, ಹಿಂದೆ ಕಾಲಾನುಕಾಲದಲ್ಲಿ ಹಾಗೆ ನಡ್ಕೊಂಡು ಬಂದಿರುವಂಥದ್ದು, ಮುಂದೆ ಕೂಡ ಅದು ಹಾಗೆ ಆಗ್ಬೇಕು ಅನ್ನೋದು ಈ ನಡಿಬೇಕು ಇದೊಂದು ಇಡೀ ಶಿಷ್ಯ ವ್ಯಾಪ್ತಿಯಲ್ಲಿ. ಮತ್ತೆ ನಿಮ್ಮ ಮುಂದೆ ಒಂದು ಪೇಟಿ ಬಂದು ಕೂತಿದೆ, ಇದ್ರ ಬಗ್ಗೆ ನಿಮ್ಗೆಲ್ಲ ಈಗಾಗಲೇ ತಿಳಿದಿದೆ ಅಂತ ಅನ್ಕೊಳ್ತೇನೆ ನಾವು. ಪತ್ರಪೇಟಿ ಅಂದ್ರೆ ಬಿಟ್ಟು ಹೋದ ಪತ್ರ ಬರೆಯುವ ಪದ್ಧತಿಯನ್ನು ಪುನಃ ಪ್ರಾರಂಭ ಮಾಡಬೇಕು. ನೇರವಾಗಿ ಗುರುಪೀಠಕ್ಕೆ ಪತ್ರ ಬರೆಯುವಂಥದ್ದು. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಅಹವಾಲುಗಳು ಇದ್ರೆ, ಈಗ ವೈಯಕ್ತಿಕ ಕಷ್ಟಗಳು ಇರ್ಬೋದು, ಅಥವಾ ಗುರಿಕಾರನಾಗಿ ಬೇರೆ ಪದಾಧಿಕಾರಿಯಾಗಿ ಕೆಲಸ ಮಾಡುವಾಗ ಬರುವಂತ ಸಮಸ್ಯೆಗಳು ಇರ್ಬೋದು, ಅದು ಅಲ್ಲ ಇನ್ಯಾವುದೋ ತುರ್ತು ಇಂದಿಗೆ ಒಂದು ಉತ್ತರ ಬೇಕು, ನಾಳೆ ಬೆಳಗ್ಗೆ ಉತ್ತರ ಬೇಕು ಅಂತ ತೊಂದರೆ ಆಗಿದೆ ಒಂದು ಅಂಥದ್ದಿರ್ಬೋದು. ಇಂಥದ್ದೆಲ್ಲವನ್ನು ಬರೆದು ಅಲ್ಲಿ ಹಾಕ್ಬೇಕು, ಆ ಪತ್ರಪೇಟೆಯಲ್ಲಿ ಹಾಕ್ಬೇಕು. ಯಾಕೆಂದ್ರೆ ಈಗ ನೀವು ಇಷ್ಟು ಮಂದಿ ಇದ್ದೀರಿ, ನಿಮ್ಮಲ್ಲಿ ಎಷ್ಟು ಮಂದಿ ನಿವೇದನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಇಲ್ಲಿ? ಇವತ್ತೀಗ ನಿವೇದನೆ ಅವಕಾಶವನ್ನ ಕೊಡೋದಾದ್ರೆ ಎಷ್ಟು ಮಂದಿ ಮಾಡಬಹುದು? ನೀವು ಒಬ್ಬೊಬ್ಬರಲ್ಲಿ ವಿಷಯಗಳಿದೆ, ನಿಮ್ಮ ವಿಷಯಗಳು ಮಾತ್ರ ಅಲ್ಲ, ನಿಮ್ಮ ವ್ಯಾಪ್ತಿಯ ವಿಷಯಗಳು ಕೂಡ ಇದೆ, ಎಷ್ಟು ಮಂದಿ ಮಾಡೋಕ್ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಅದನ್ನ ನೀವು ನಿಕ್ಷೇಪ ಮಾಡಿದ್ರೆ ಅದನ್ನು ಸ್ವತಃ ನಾವೇ ಪರಿಶೀಲನೆ ಮಾಡ್ತೇವೆ. ನಿಮಗೊಂದು ಗೊತ್ತಿರ್ಲಿ, ಸಂಸ್ಥಾನ ಮಾತನಾಡುವಾಗ ಸತ್ಯವನ್ನು ಬಿಟ್ಟು ಒಂದು ಅಕ್ಷರವನ್ನು ಕೂಡ ಮಾತನಾಡೋದಿಲ್ಲ. ಯಾವಾಗಲೂ ಒಳಗಾಗಲಿ ಹೊರಗಾಗಲಿ, ಸುಮ್ಮನೆ ಆಗಲಿ ವಿನೋದಕ್ಕಾಗಿ ಆಗಲಿ, ಒಂದು ಅಕ್ಷರ ಕೂಡ ಅದು ಸತ್ಯ ಅಂತ ನಮ್ಗೆ ಗೊತ್ತಿರಬೇಕು, ನಾವು ಮಾತನಾಡ್ತೇವೆ. ಇಲ್ದಿರೋ ಒಂದು ಅಕ್ಷರ ಕೂಡ ಬೇರೆ ಮಾತಾಡ್ಲಿಕ್ಕಿಲ್ಲ. ಅದು ಹಾಗೆ ನಾವು ಇಲ್ದಿದ್ರೆ ನೀವು ಹೇಗೆ ನಿಮಗೆ ಹೇಗೆ ನಾವು ಉಪದೇಶ ಮಾಡ್ಲಿಕ್ಕೆ ಸಾಧ್ಯ, ನೀವೇ ಹಾಗಿರ್ಲಿಕ್ಕೆ ಸಾಧ್ಯ? ಹಾಗಾಗಿ ಅದು ವ್ರತ ಅದು. ಹಾಗಾಗಿ ಸ್ವತಃ ನಾವೇ ಅದನ್ನು ಪರಿಶೀಲನೆ ಮಾಡ್ತೇವೆ. ಮಾತ್ರ ನಿಮಗೆ ಹೆಚ್ಚಿನ ಸಮಯಗಳಲ್ಲಿ ಒಂದು ವಾರಕ್ಕೆ ಮೊದಲು ಉತ್ತರ ಬರ್ತದೆ. ನಿಮಗೆ ಅದಕ್ಕೆ ಹೆಚ್ಚಿನ ಸಮಯಗಳಲ್ಲಿ ಒಂದು ವಾರಕ್ಕೆ ಮೊದಲು ನಿಮಗೆ ಉತ್ತರ ಬರ್ತದೆ. ಅದರಲ್ಲಿಯೂ ನಿಮ್ಮ ಪದಾಧಿಕಾರದ ವಿಷಯ, ಸೇವೆ ವಿಷಯ ಅದು ಸ್ವಲ್ಪ ಬೇಗ ಬರ್ಬೋದು. ತುರ್ತು ವಿಷಯಗಳಾದ್ರೆ ನಿಮಗೆ 1-2-3 ಗಂಟೆಗಳಲ್ಲೇ ಉತ್ತರ ಬರ್ಬೋದು, ಆ ದಿನವೇ ಸಿಗ್ಬೋದು ಉತ್ತರ ನಿಮಗೆ. ಅಂಥದ್ದೊಂದು ವ್ಯವಸ್ಥೆಯನ್ನ ಕಲ್ಪನೆ ಮಾಡಲಾಗಿದೆ, ಸದುಪಯೋಗ ಮಾಡಬೇಕು ಎಲ್ಲರೂ ಕೂಡ. ಇಲ್ಲಿ ತುಂಬಾ ಸಮಯ ಹರಣ ಆಗ್ಬಾರ್ದು. ಈ ಮಂತ್ರಾಕ್ಷೇತ್ರ ಸಮಯದಲ್ಲಿ ಅದು ಮುಗಿಯದ ಒಂದು ಕಾರ್ಯಕ್ರಮ ಆಗಿ ಪರಿಣಮಿಸಬಾರದು. ಇಲ್ಲಿ ಆಶೀರ್ವಾದ ಪಡ್ಕೊಳ್ಳಿ. ಆಶೀರ್ವಾದದ ಮಾತನ್ನ ನೀವು ನಿಮ್ಮ ಗೌರವದ ಮಾತುಗಳನ್ನ ಹೇಳ್ಬೋದು, ಆಶೀರ್ವಾದದ ಮಾತುಗಳನ್ನ ಕೇಳ್ಬೋದು, ಉಭಯ ಕೌಶಲಪರಿಗೆ ತೊಂದರೆ ಇಲ್ಲ. ಆದ್ರೆ ಬೇರೆ ಒಂದು ವಿಷಯ ಮಾತನಾಡ್ಬೇಕು ಅಂದ್ರೆ ಮೊದಲು ಲೇಖಿ ಮುಖೇನ ಅದು ಬರಬೇಕು. ಬಂದ ನಂತರ ಅಗತ್ಯ ಕಂಡಾಗ ನಾವೇ ಕರೆಯಿಸ್ಬೋದು, ಬನ್ನಿ ಮಾತಾಡಲಿಕ್ಕಿದೆ ಈ ವಿಷಯದಲ್ಲಿ ನಾವೇ ಹೇಳ್ಬೋದು ಅಗತ್ಯ ಕಂಡಾಗ. ಹಾಗಾಗಿ ವೈಯಕ್ತಿಕ ವಿಷಯ ಆದ್ರೆ ಅದು ಬಿಡಿರ ಕೋಟೆ, ಪದಾಧಿಕಾರದ ಸೇವೆಯ ವಿಷಯ ಆದ್ರೆ ಅದಕ್ಕೆ ಹಳದಿಲ ಕೋಟೆ ಇರುವಂತದ್ದು, ತುರ್ತು ಇದ್ರೆ ಕೆಂಪುರ ಕೋಟೆ, ಅದ್ರಲ್ಲಿ ಹಾಕಿದ್ರೆ ಕೂಡಲೇ ಉತ್ತರ ಸಿಗ್ತದೆ. ಹಾಗಂತ ತುರ್ತು ಇಲ್ಲದ ವಿಷಯಗಳನ್ನ ಬರೆದು ಹಾಕ್ಬಾರದು. ಈಗಾಗಲೇ ಅಂತದ್ದು ನಡೀತಾ ಇದೆ. ಈಗಾಗಲೇ ಕೆಂಪುರ ಕೋಟೆಯಲ್ಲಿ ಏನೇನು ತುರ್ತು ಇಲ್ಲದ ವಿಷಯಗಳನ್ನು ಬರೆದು ಹಾಕುವಂಥದ್ದು, ಅದು ವ್ಯವಸ್ಥೆಯ ದುರುಪಯೋಗ, ಅದು ಹಾಗಾಗಿ ಬರ್ತದೆ. ಇದನ್ನು ನೀವು ಮಾಡಬೇಕು ಮತ್ತು ನಿಮ್ಮ ವ್ಯಾಪ್ತಿಯಲ್ಲಿ ಕೂಡ ತಿಳಿಸಿ ಮಾಡಿಸ್ಬೇಕು. ನನಗೆ ಅವಕಾಶವೇ ಸಿಗಲಿಲ್ಲ, ಯಾರು ಹೇಳೋ ಹಾಗಿಲ್ಲ, ಇನ್ನು ಮುಂದೆ ಯಾರು ಹೇಳೋ ಹಾಗಿಲ್ಲ. ನೀವು ಅಲ್ಲಿ ಬನ್ನಿ, ಆ ಪತ್ರಪೇಟೆಯಲ್ಲಿ ಬನ್ನಿ, ನಿಮ್ಮ ನಿವೇದನೆಯನ್ನು ಸಲ್ಲಿಸಿ. ಅವಕಾಶ ಇಲ್ಲ ಅಂತ ಯಾರಿಗೂ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಗ್ತದೆ. ಈಗ ಆಗ್ತಾ ಇದೆ ಈ ವ್ಯವಸ್ಥೆ ಜಾರಿಗೆ ಬಂದ ನಂತರ. ಯಾವ ಪತ್ರವೂ 1 ವಾರ ತೆಗೆದುಕೊಂಡಿಲ್ಲ ಅಂತ, ಅದಕ್ಕಿಂತ ಮೊದಲು ಉತ್ತರ ಹೋಗಿದೆ ಅಂತ. ಉತ್ತರ ನಿಮ್ಗೆ ಪತ್ರ ಮುಖೇನೂ ಬರ್ಬೋದು, ಅಥವಾ ಧ್ವನಿ ರೂಪದಲ್ಲಿ ಬರ್ಬೋದು, ಸಂಸ್ಥಾನದ ಧ್ವನಿ ರೂಪದಲ್ಲೇ ಬರ್ಬೋದು,
ಇಲ್ಲ ಶಿಷ್ಯರ ಮೂಲಕ ನಮ್ಮ ಚರಣ ಸೇವಕರ ಮೂಲಕವಾಗಿ ಬರ್ಬೋದು, ಅದು ಯಾವುದೇ ರೂಪದಲ್ಲಿ ಬರ್ಬೋದು. ಅಥವಾ ವ್ಯವಸ್ಥೆಗೆ ಸೂಚನೆ ಹೋಗ್ಬೋದು, ಇದು ಹೀಗಾಗಿದೆ ಅದನ್ನು ಸರಿಪಡಿಸಿ ಹೀಗೆ ಮಾಡುವ ಸೂಚನೆ ಹೋಗ್ಬೋದು. ಯಾವುದೋ ಒಂದು ಕೂಡ್ಲೆ ಆಗ್ತದೆ ಅನ್ನೋದನ್ನ ನೀವು ಮನಸ್ಸಿಗೆ ತಗೊಳ್ಬೇಕು. ಆ ಪೆಟ್ಟಿಗೆಗೆ ಬಂದ್ರೆ ಕೂಡ್ಲೆ ಆಗ್ತದೆ. ನೀವು ಹೇಳಿ ಹೋದ್ರೆ ಆಗ್ತದೆಯೋ ಇಲ್ವೋ, ಯಾಕಂದ್ರೆ ಅದು ಬಿಟ್ಟು ಹೋಗ್ಬೋದು ಆ ವಿಷಯ ಅಲ್ಲಿಗೆ ಅಂತ. ಇನ್ನೊಬ್ಬರಿಗೆ ಹೇಳಿ ಅವ್ರು ನೆನ್ಪಿಟ್ಕೊಂಡು ಬರ್ಕೊಂಡು ಮಾಡ್ತಾರೆ ಅನ್ನೋ ಎಲ್ಲ ಸತ್ಯ ಆಗಿ ಬಿಡ್ತದೆ ಅಂತೆಲ್ಲ ತುಂಬಾ ಒತ್ತಡದಲ್ಲಿ ಎಲ್ಲವೂ ಕೂಡ ನಡೀತಾ ಇರ್ತದೆ. ಹಾಗಾಗಿ ಹೀಗೊಂದು ವಿಧಾನವನ್ನು ಕಲ್ಪನೆ ಮಾಡಲಾಗಿದೆ. ಹಳೆ ಕ್ರಮವೇ ಇದು. ಲೇಖೆ ಬರ್ತಾ ಇತ್ತು ಮೊದಲಂತೂ, ಮೂಗರ್ಜಿಗಳು ತುಂಬಾ ಬರ್ತಾ ಇದ್ವು ಹಿಂದಿನ ಗುರುಗಳ ಕಾಲದಲ್ಲೆಲ್ಲ. ತುಂಬಾ ಮೂಗರ್ಜಿಗಳು, ಇವನ ಮೇಲೆ ಅವನು, ಅವನ ಮೇಲೆ ಇವನು, ಅದು ಮಾಡಬೇಡಿ, ಅದು ಬೇಕು ಅಂತಿಲ್ಲ. ಸರಿಯಾದ ವಿಷಯಗಳನ್ನ, ಬೇಕಾದ ವಿಷಯಗಳನ್ನ ವ್ಯವಸ್ಥಿತವಾಗಿ ಬರೆದು, ಈ ಮುಗುಳಿ ಭಟ್ರು ಹೇಳಿದ ಹಾಗೆ ಆ ಪತ್ರ ಬರೆಯುವ ಶಿಷ್ಟಾಚಾರಗಳು ಅದನ್ನೆಲ್ಲ ಆದಷ್ಟು ಪಾಲನೆ ಮಾಡಿ, ಆ ಪ್ರಕಾರ ನಿಮ್ಮ ಹಳೆ ಜನರನ್ನು ಯಾರು ಈಗ ಜೀವಂತ ಇದ್ದಾರೆ, ಯಾರಿಗೆ ಇನ್ನೂ ಹಳೆ ನೆನಪಿದೆ ಅಂಥವ್ರನ್ನ ವಿಚಾರಿಸಿ ಬರೆಯೋ ಕ್ರಮ ಹೇಗೆ ಅಂತ ಸಾಧ್ಯವಾದಷ್ಟು ಆ ಶೈಲಿಯಲ್ಲಿ ಬರೆದ್ರೆ ನಮಗೆ ತುಂಬಾ ಸಂತೋಷ ಆಗ್ತದೆ. ಸ್ವತಃ ನಾವೇ ನೋಡ್ತೇವೆ ಅದು. ನಾನು ಆ ಕಾರಣ ಕೇಳ್ತಾ ಇರುವಂತದ್ದು. ಇದು ಎಲ್ಲಿಗೆ ಅನ್ವಯ ಅಂದ್ರೆ ಈ ಮಠದ ಶಿಷ್ಯ ಸಮೂಹಕ್ಕೆ ಅನ್ವಯ ಆಗುವಂಥದ್ದು. ಈ ಪ್ರಪಂಚಕ್ಕೆ ನಾವು ಇದನ್ನು ಅನ್ವಯ ಮಾಡೋಕೆ ಸಾಧ್ಯ ಇಲ್ಲ. ಶಿಷ್ಯ ವ್ಯಾಪ್ತಿಯಲ್ಲಿ ಇದು ಅನ್ವಯ ಆಗುವಂಥದ್ದು. ಇದನ್ನ ಸಮರ್ಥವಾಗಿ ಬಳಸಬೇಕು. ಇವತ್ತೇ ಆ ಪತ್ರ ಪೇಟಿ ಸಿದ್ಧಾಗಿ ಬಂದಿದೆ. ಒಬ್ಬರು ಗುರಿಕಾರರೇ ಇದನ್ನ ಮಾಡಿದ್ದಾರೆ. ಇದನ್ನ ಎಲ್ಲಿ ನಮ್ಮ ಕೊಂಕಣಜೆ ಆತ ಇದನ್ನ ಸಿದ್ಧಪಡಿಸಿದ್ದಾನೆ, ಪಡಿಸಿ ತಂದು ಕೊಟ್ಟಿದ್ದಾನೆ. ಹಾಗಾಗಿ ಇದನ್ನು ಸದುಪಯೋಗ ಮಾಡಬೇಕು ಎನ್ನುವ ಒಂದು ಸಂದೇಶ ನಿಮ್ಗೆಲ್ಲರಿಗೂ. ಹಾಗೆ ಸಮಾಜ ಪರಿಕ್ಷೀಣ ಆಗಬಾರ್ದು. ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಇಚ್ಛೆಗಳು. ಈಗ ವಿವಾಹಗಳು ತುಂಬಾ ತಡ ಆಗ್ತಾ ಇದೆ, ಸಂತತಿಯ ಬಗ್ಗೆ ನಿರಾಸಕ್ತಿ ಹೀಗೆ ನಡೀತಾ ಇದೆ. ಹೀಗೆ ಹೋದ್ರೆ ನಮ್ಮ ಸಮಾಜವೇ ತುಂಬಾ ಕ್ಷೀಣ ಆಗಿ ಖಿಲ ಆಗ್ಬಹುದು. ಹಾಗಾಗ್ಬಾರ್ದು. ಹಾಗಾಗಿ ಈ ದಿಕ್ಕಿನಲ್ಲಿ ನಿಮ್ಮ ಚಿಂತನೆಗಳು ನಡಿಬೇಕು, ವಿಚಾರಗಳು ಇರಬೇಕು. ಮತ್ತೆ ಹಳ್ಳಿಯಲ್ಲಿ ಇರಬೇಕು, ಪ್ರೋತ್ಸಾಹ ಕೊಡಬೇಕು ಹಳ್ಳಿಯಲ್ಲಿ ಇರುವಂತವರಿಗೆ. ಪೇಟೆಗೆ ಹೋದವರು ಕೂಡ ಈಗಂತೂ ಮನೆಯಿಂದ ಕೆಲಸ ಮಾಡುವಂತ ಅವಕಾಶಗಳು ಇರ್ತಾವಲ್ಲ, ಅದೆಲ್ಲ ಬಳಸ್ಕೊಂಡು ಮನೆ ಮಕ್ಕಳು ಮನೆಗೆ ಬರುವಂತೆ, ಹಳ್ಳಿಗಳಿಗೆ ಬರುವಂತೆ, ಈ ಖಾಲಿ ಆಗದೆ ಇರುವಂತೆ ಹಳ್ಳಿಗಳು, ಅದಕ್ಕೆ ಬೇಕಾದ ಪ್ರಯತ್ನಗಳು ಕೂಡ ನಡಿಬೇಕು ಅಂತ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡುವಂಥದ್ದು. ಕೇವಲ ವೃದ್ಧಾಶ್ರಮಗಳಾಗಬಾರ್ದು. ನಮ್ಮ ಈ ಸಮಾಜದ ವಸತಿಗಳೆಲ್ಲ ವೃದ್ಧಾಶ್ರಮಗಳಾಗ್ತಾ ಇದೆ ನೋಡಿ, ಹಾಗಾಗ್ಬಾರ್ದು ಅಂತ. ಕೊನೆಯದಾಗಿ ಮುಗುಳಿ ಭಟ್ರ ಒಂದು ಕೇಳಿಕೆಗೆ ಸ್ಪಂದನ ಇದು. ಈ ವರ್ಷದ ಕಾರ್ಯಕ್ರಮ ಒಂದು ಏನು ಇಟ್ಕೊಳ್ಬಹುದು, ಇಡೀ ವರ್ಷದ್ದು ಒಂದು ವರ್ಷಕ್ಕೆ ಏನನ್ನ ಕೊಡ್ಬೋದು ಗುರಿಕಾರರಿಗೆ ಎನ್ನುವಾಗ ಅವರ ಮಾತಿಂದಲೇ ಒಂದು ಚಿಕ್ಕ ಸುಳಿವನ್ನು ಪಡ್ಕೊಂಡು ನಾನು ನಿಮಗೆ ಹೇಳ್ತಾ ಇರುವಂತದ್ದು, ನಿಮ್ಮ ವ್ಯಾಪ್ತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿ. ಈ ಒಂದು ವರ್ಷದಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಸಮಸ್ಯೆಗಳಿರಬಾರ್ದು. ಅದು ಸಮಸ್ಯೆಗಳು ಇರಬಾರ್ದು ಅಂದ್ರೆ ವೈಯಕ್ತಿಕ ಸಮಸ್ಯೆಗಳು ಬೇಕಾದಷ್ಟು ಇರ್ಬೋದು, ಅದೆಲ್ಲ ಹೇಳ್ತಾ ಇರುವಂತದ್ದು. ಸಂಘಟನಾತ್ಮಕವಾಗಿರುವಂಥದ್ದು ಅಥವಾ ಮಠಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂಥದ್ದು ಯಾವುದೇ ಸಮಸ್ಯೆ ಕೂಡ ಉಳಿಬಾರ್ದು. ಅದನ್ನು ಮುಗಿಸಿ ಬೇರೆ ಸಮಸ್ಯೆಗೆ ಹೋದ್ರೆ ಸಂತೋಷನೇ. ಯಾರೋ ಒಬ್ಬನ ವೈಯಕ್ತಿಕ ಕಷ್ಟಕ್ಕೂ ಸ್ಪಂದಿಸಿದ್ರೆ ತುಂಬಾ ಸಂತೋಷ. ಈ ವರ್ಷ ನನ್ನ ವ್ಯಾಪ್ತಿಯಲ್ಲಿ ಇಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇವೆ. ಯಾಕೆಂದ್ರೆ ನೀವು ಕೇವಲ ಸಂಗ್ರಹಣೆಗಿರುವಂತವ್ರು ಒಂದು ಸಮಾಜಕ್ಕೆ ಅನ್ನಿಸ್ಬಾರ್ದಲ್ಲ. ನೀವು ನೇತೃತ್ವ ವಹಿಸ್ತಕ್ಕಿರುವಂಥವ್ರು, ಸಮಾಜದ ನೇತೃತ್ವ ವಹಿಸ್ತಕ್ಕಂಥವ್ರು, ಸಮಾಜದ ಕಷ್ಟ ನಷ್ಟಗಳಿಗೆ ನೀವು ಸ್ಪಂದಿಸುವಂಥವ್ರು, ಸಮಸ್ಯೆಗಳನ್ನ ಬಿಡಿಸಲಿಕ್ಕೆ ಇರುವಂಥವ್ರು ನೀವಂತಾದ್ಮೇಲೆ ಈ ಇಡೀ ವರ್ಷದಲ್ಲಿ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ರಿ? ಮಠೀಯ ಅಥವಾ ಸಂಘಟನಾತ್ಮಕ ಸಮಸ್ಯೆಗಳು ಉಳಿಲೇಬಾರದು. ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಯಾವುದು ಹೋಗ್ಬಾರ್ದು. ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಕಾಣಬೇಕು. ಅದಲ್ಲದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಪಂದನ ಮಾಡಬಹುದು. ಗುರಿಕಾರನಿಗೆ ಆ ವ್ಯಾಪ್ತಿ ಇದೆ. ಯಾಕೆಂದ್ರೆ ಒಬ್ಬರ ವೈಯಕ್ತಿಕ ಕಷ್ಟಕ್ಕೂ ಸ್ಪಂದಿಸುವಂತ ವ್ಯಾಪ್ತಿ ಗುರಿಕಾರನಿಗಿದೆ. ಗುರುಗಳ ಪ್ರತಿನಿಧಿ ಆಗಿದ್ರಿಂದ ಗುರುಪೀಠ ದೊಡ್ಡ ರೀತಿಯಿಂದ ಈ ವೈಯಕ್ತಿಕ ಕಷ್ಟಗಳಿಗೆ ಸ್ಪಂದಿಸೋದ್ರಿಂದ ಯಾವಾಗಲೂ ಕೂಡ, ಯಾವ ಕಾಲದಲ್ಲೂ ಇವತ್ತಿಗೂ ಕೂಡ ಹಾಗೆ ಅಂತ ಅದನ್ನು ಕೂಡ ನೀವು ಮಾಡುವಂತ ಇದೆ, ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಮೊದಲನೇದಾಗಿ ಈ ಒಂದು ಸಂಘಟನೆಗೆ ಒಂದು ಮುಳ್ಳೋದು, ಮಠಕ್ಕೊಂದು ಏನೋ ಸಮಸ್ಯೆ, ಒಂದೇನೋ ಚುಕ್ಕಿಯೋದು ಅನ್ನೋ ಹಾಗೆ ಯಾವುದು ಕೂಡ ಇರಬಾರ್ದು. ಆ ಪ್ರಯತ್ನವನ್ನ ಮಾಡ್ಬೇಕು. ಮುಂದಿನ ವರ್ಷ ಬಿಳಿಹಾಳೆ ಅಂತ ಹೊಸದಾಗಿ ಶುರು ಮಾಡುವಂಥದ್ದು ಏನಾದ್ರು ಇದ್ರೆ ಅಂತ ಹಾಗೆ ಎಲ್ಲವನ್ನು ತಿಳಿ ಮಾಡ್ತಕ್ಕಂಥ ಒಂದು ಕಾರ್ಯ ಈ ವರ್ಷ ಮಾಡಿ ಅದನ್ನ ವರ್ಷದ ಒಂದು ಯೋಜನೆಯಾಗಿ ನೀವು ಅದನ್ನ, ವೈಯಕ್ತಿಕ ಯೋಜನೆ, ಒಬ್ಬೊಬ್ಬ ಗುರಿಕಾರ ಮಾಡುವಂತ ಯೋಜನೆ ಅದು, ಏನು ಸಾಮೂಹಿಕವಾಗಿ ಒಂದು ಅಭಿಯಾನದ ರೀತಿ ಅಲ್ಲದು. ಅವನವನು ಅಲ್ಲಲ್ಲಿ ಮಾಡ್ಲಿಕ್ಕೆ ಇರುವಂಥದ್ದು, ಒಂದು ವರದಿ ಮಾಡ್ಲಿಕ್ಕೆ ಇರುವಂಥದ್ದು, ಇಷ್ಟು ಸಮಸ್ಯೆಗಳು ಪರಿಹಾರ ಅದು ನನ್ನ ವ್ಯಾಪ್ತಿಯಲ್ಲಿ ಅಂತ ಹೇಳಲಿಕ್ಕಿರುವಂಥದ್ದು. ಹಾಗಾಗಿ ಇದನ್ನು ಮಾಡಿ ಎಂಬುದಾಗಿ ನಾವು ನಿಮಗೆ ಹೇಳ್ತಾ, ನಿಮಗೆ ಮನಸಾರಿ ಮಾಡುವಂತ ಆಶೀರ್ವಾದಗಳು. ಈಗಾಗಲೇ ಬಹಳ ವಿಳಂಬ ಆಗಿದೆ.
ಸಾಕಷ್ಟು ಮೊದಲೇ ಇದಾಗಬೇಕಾಗಿತ್ತು. ಆದರೆ ಒಟ್ಟು ಕಾರ್ಯಗಳು ಎಷ್ಟಿದೆ ಅಂದ್ರೆ ಅಲ್ಲಿ ಇದಕ್ಕಿಂತ ಬೇಗ ಆಗಲಿಕ್ಕೆ ಸ್ಥಳಾವಕಾಶವೇ ಇಲ್ಲ ಎನ್ನುವಂತ ಒಂದು ಪರಿಸ್ಥಿತಿ. ಎಲ್ಲ ನಿಮ್ಗಾಗಿ ಇರುವಂತದ್ದು, ಸಮಾಜಕ್ಕಾಗಿ ಇರುವಂತದ್ದು, ಬೇರೆ ಏನೂ ಇಲ್ಲ. ಕೆಲವು ಸಾರಿ 2-3 ಗಂಟೆ ಸಭೆ, 10-20 ಭಾಷಣಗಳು ಆಗಿದ್ದೇನಂದ್ರೆ ಒಂದು ತಲೆನೋವು ಬಂತು ಅಂತ. ಅಂಥದ್ದಲ್ಲ ಇದು. ಜೀವನಕ್ಕೆ ಬೇಕಾಗುವಂಥದ್ದು ನಡೆಯುವಂಥದ್ದು, ಹೋಮ ಹವನ ಇರ್ಬೋದು, ಪ್ರವಚನ ಇರ್ಬೋದು, ಅಥವಾ ಇನ್ನೊಂದಿರ್ಬೋದು, ಎಲ್ಲವೂ ಕೂಡ ಅಂಥದ್ದೇ ಇರುವಂಥದ್ದು. ಆದ್ರೆ ಒಂಚೂರು ಸಮಯ ಮೀರಿದೆ. ತುಂಬಾ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ನಮ್ಮ ಜೊತೆಗೆ ನಿಮ್ಮ ಮನೆಯವರು ಎಲ್ಲ ಬಂದಿದ್ದಾರೆ, ಅನೇಕರು ಕುಟುಂಬ ಸಹಿತರಾಗಿ ಬಂದಿದ್ದಾರೆ, ಬೇರೆಯವರು ಶಿಷ್ಯರು ಭಕ್ತರು ಇವತ್ತು ಬಂದಿದ್ದಾರೆ. ಎಲ್ರಿಗೂ ಶ್ರೀ ಸಂಸ್ಥಾನ ಮಾಡುವಂತ ವಿಶೇಷ ಆಶೀರ್ವಾದಗಳು. ನೀವೆಲ್ಲ ಮಠದ ಆಂಜನೇಯರು ಅನ್ನೋದನ್ನ ನೆನಪಿಟ್ಕೊಳ್ಳಿ. ಆಂಜನೇಯ ಹವನ ಯಾಕೆ ಮಾಡಿದ್ದು ಅಂದ್ರೆ, ನೀವೆಲ್ಲರೂ ಕೂಡ ಗುರುಪೀಠ ಶ್ರೀರಾಮನ ಸ್ಥಾನದಲ್ಲಿದ್ರೆ ನೀವೆಲ್ಲರೂ ಕೂಡ ಗುರುಪೀಠದ ಆಂಜನೇಯರು. ಆ ಭಾವದಲ್ಲಿ ನೀವು ಆಂಜನೇಯ ಹೇಗೆ ಮಾಡಿದ್ನೋ, ಯಾವ ಭಾವದಲ್ಲಿ ರಾಮನಿಗೆ ಸೇವೆ ಮಾಡಿದ್ನೋ ಆ ಭಾವದಲ್ಲಿ ನೀವು ಸೇವೆ ಮಾಡುವವರಾಗಿ, ನಿಮ್ಮ ಶಕ್ತಿಯನ್ನು ನೀವು ಅರಿಯುವವರಾಗಿ, ಆಂಜನೇಯನ ವಿಷಯ ಅದುವೆ, ನಿಮ್ಮ ಶಕ್ತಿ ಏನು, ನಿಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನು ಅರಿಯುವವರಾಗಿ ನೀವು ಸೇವೆಯಲ್ಲಿ ತೊಡಗಿಕೊಳ್ಳಿ. ನಿಮಗೆ ಎಲ್ಲರಿಗೂ ಹಿತೋಪದೇಶವಾದ ಶ್ರೇಯಸ್ಸನ್ನ, ಪ್ರೇಯಸ್ಸನ್ನ ಪ್ರಭು ಶ್ರೀರಾಮಚಂದ್ರ ಅನುಗ್ರಹಿಸಲಿ. ನಿಮ್ಗೆಲ್ಲರಿಗೂ ಮತ್ತು ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ